ನಮಾಮಿ ಶಂಕರ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಒಂದು ಪೂರ್ವ ಜನ್ಮದ ಒಂದು ಸುಕೃತ, ಇಂಥ ಒಂದು ಗರ್ಭಕ್ಕೆ ಬೀಳಬೇಕು ನೀವು ಮಾಡಿರೋ ಕರ್ಮ. ಆ ಕರ್ಮ ಏನು? ಶುಭ ಕರ್ಮವ, ಸಾಮಾಜಿಕ ಕರ್ಮವ, ಧಾರ್ಮಿಕ ಕರ್ಮವ, ದಾನ ಕರ್ಮವ, ಗೋ ಸೇವೆಯ, ಗುರು ಹಿರಿಯರ ಸೇವೆಯ, ಹಿರಿಯರ ಸೇವೆಯ. ಬರೀ ತನಗ್ ಮಾತ್ರ ಬದುಕ್ ಬಂದಿದ್ರೆ ನೀವು ಈ ಜನ್ಮದಲ್ಲಿ ನಿಮಗ್ ಮಾತ್ರನೇ ಬದುಕ್ತಿರ್ತೀರಿ. ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಮಗು, ನನ್ನ ಕುಟುಂಬ ಅನ್ನತಕ್ಕಂಥದ್ರಲ್ಲೇ ಸುತ್ತತಕ್ಕಂಥದ್ದು ಇರುತ್ತದೆ, ಅಲ್ಲಿಗೆ ಸುತ್ತುತ್ತೆ. ಆದ್ರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ನೋಡಿ, ಲಕ್ಷ ಅಲ್ಲ ಕೋಟಿಗೊಬ್ಬ ಮಾತ್ರ, ಎಲ್ಲರೂ ವಿದ್ಯಾರ್ಥಿಗಳೇ, ಒಬ್ಬೇ ಒಬ್ಬರು ಪ್ರೊಫೆಸರ್ ಆಗ್ತಾರೆ. ಅದರಲ್ಲೂ ಸಾವಿರಾರು ಪ್ರೊಫೆಸರ್ಗಳು, ಬಟ್ ಯಾರೋ ಒಬ್ಬರು ಮಾತ್ರ ಅಪರಿಮಿತ ಹೆಸರು ಪಡೆಯುತ್ತಾರೆ. IT ಎಲ್ಲರೂ ಮಾಡ್ತಾರೆ ಮಕ್ಕಳೇ. ಸುಂದರ್ ಪಿಚೈ ನೋಡಿ, ಹೆಚ್ಚು ಕಡಿಮೆ 500 ಕೋಟಿ ರೂಪಾಯಿ ಆತನ ಮನೆ, 400 ಕೋಟಿ ಅಂತ ಕೂಡ ಹೇಳ್ತಾರೆ. ಸಾಮಾನ್ಯ ಕುಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸುಂದರ್ ಪಿಚೈ ಇವತ್ತು ಗೂಗಲ್ ನ ಚೀಫ್ ಆಗಿದ್ದಾರೆ. ಎಲ್ರು IT ಮಾಡಿದವರೆಲ್ಲ ಯಾಕೆ ಆಗ್ತಿಲ್ಲ? ಪ್ರಬಲವಾದ ಇಚ್ಛಾಶಕ್ತಿ ನಿಮ್ಮ ಜಾತಕದಲ್ಲಿ ಬಂದಿಲ್ಲ. ಅಂದ್ರೆ ನೀವು ಇಚ್ಛಾಶಕ್ತಿಯಾಗಿ ಹಿಂದಿನ ಜನ್ಮದಲ್ಲಿ ಮಾಡೇ ಇಲ್ಲ. ಏನೋ ಒಂದು ಗಿಡ ನೆಟ್ರೆ ಸಾಕು, ಏನೋ ಒಂದು ಅವತ್ತಿನ ಬದುಕಿಗೆ ಸಾಕು ಅಂತ ಬದುಕ್ಬಿಟ್ಟಿರ್ತೇವೆ. ಅದಕ್ಕೆ ಅವತ್ತಿನ ಬದುಕಿಗೆ ತಕ್ಕಂತೆಯೇ ನಿಮ್ಮನ್ನ ಈ ಜನ್ಮಕ್ಕೆ ರೂಪಿಸಿರುತ್ತದೆ. ಒಂದು ಉದಾಹರಣೆ, ನನ್ನ ಗುರುಗಳ ಜಾತಕದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ವಿಶೇಷವಾಗಿ 5ನೇ ಮನೆ ಅಂದ್ರೆ ಪೂರ್ವ ಪುಣ್ಯ, ಪೂರ್ವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ರಿ, ಏನ್ ಕರ್ಮ ಮಾಡಿದ್ರಿ, ಆ ಕರ್ಮಾಧಿಪತಿ ಎಲ್ಲಿದ್ದ, ಏನ್ ಮಾಡ್ತಿದ್ದ ಅಂತ. ಅವರ ಜಾತಕದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಬಂದು ಗುರುಸಾರ, ಪುನರ್ವಸು ನಕ್ಷತ್ರ. ಅಲ್ಲಿಂದ ತಗೊಂಡ್ರೆ 10ನೇ ಮನೆ ಕರ್ಮಸ್ಥಾನ. ಶನಿ ಕರ್ಮಾಧಿಪತಿ ಅಲ್ವಾ, ಕರ್ಮಸ್ಥಾನಕ್ಕೆ ಅಧಿಪತಿ ಅಲ್ವಾ. ಸೊ ನೀವು ಏನ್ ಮಾಡ್ತಿದ್ರಿ ಹಿಂದಿನ ಜನ್ಮದಲ್ಲಿ ಅನ್ನೋದು ತೋರಿಸುತ್ತೆ. ಏನ್ ಸೇವೆ ಮಾಡಿದ್ರಿ, ಯಾವ ತರ ಮಾಡಿದ್ರಿ, ಎಲ್ಲವನ್ನ ತೋರಿಸುತ್ತೆ ಮಕ್ಕಳು. ತಮಾಷೆ ಏನ್ ಗೊತ್ತಾ, ಅವರ ಜಾತಕದಲ್ಲಿ 10ನೇ ಮನೆಯಲ್ಲಿ ಗುರು ಕೇತು ಅಂದ್ರೆ ಯಾವುದೋ ಒಂದು ಧಾರ್ಮಿಕ ಸಂಸ್ಥೆ, ಧರ್ಮ ಕಾರ್ಯ, ಜ್ಞಾನ ಕಾರ್ಯ, ಅಲ್ಲೊಂದು ದೇವ ಕಾರ್ಯ, ಪೂಜಾ ಕಾರ್ಯ ಮಾಡುತ್ತಿದ್ದರು. ಅಲ್ಲೊಂದು ಅರ್ಧವಾಗಿ ನಿಂತಿದೆ. ಈ ಜನ್ಮಕ್ಕೆ ಆ ಬ್ಲಡ್ ಅಲ್ಲಿ ಬಂದಿದೆ. ಯಾವಾಗ ನೋಡಿದ್ರು ಒಂದು ಪೂಜೆ ಬಗ್ಗೆ, ಕಲ್ಯಾಣದ ಬಗ್ಗೆ, ಸಂಸ್ಕಾರದ ಬಗ್ಗೆ ಇದನ್ನೇ ಮಾತನಾಡತಕ್ಕಂಥದ್ದು ಮಾತಾಡ್ತಿದೆ. ಅವರ ಒಂದು ಪೂರ್ವ ಪುಣ್ಯ ಜಾತಕದಲ್ಲಿ ಆ 5ನೇ ಮನೆಯಿಂದ 5ನೇ ಮನೆ ಅಧಿಪತಿ ಅವ್ರ ಮಕ್ಕಳ ಜೊತೆಲಿ ಇಲ್ಲ. ತಮಾಷೆ ಗೊತ್ತಾ, ಕುಟುಂಬ, ಮಕ್ಕಳು, ಅಲ್ಲಿ ನೋವೆ. ಗುರುವಿಗೆ ಕೇತು ಕುಟುಂಬಕಾರಕ, ಪುತ್ರಕಾರಕ. ಗುರು ವಿದ್ಯೆಗೋಸ್ಕರ, ಓದಿಗೋಸ್ಕರ, ಕೆಲ್ಸಕ್ಕೋಸ್ಕರ ದೂರ ಹೋಗಿದ್ದಾನೆ. ಇಲ್ಲ, ಇವ್ರು ಹೋಗಿದ್ದಾರೆ ಈ ಜನ್ಮದಲ್ಲಿ. ತಮಾಷೆ ಏನ್ ಗೊತ್ತಾ, ಇವ್ರ ಜೊತೆನಲ್ಲಿ ಇವ್ರ ಮಕ್ಕಳಿಲ್ಲ. ಕುಜ 12 ನೋಡಿ. ಇದನ್ನೇ ಜಾತಕ ಪೂರ್ವ ಜನ್ಮದಲ್ಲಿ ಏನೋ ಮಾಡಿರ್ತವೆ, ಕಿತ್ಕೊಂಡಿರ್ತವೆ, ಬಾಚ್ಕೊಂಡಿರ್ತವೆ, ದೋಚ್ಕೊಂಡಿರ್ತವೆ, ನೋವು ಕೊಟ್ಟಿರ್ತವೆ. ಕೆಲವೊಂದನ್ನ ಕುಚ್ ಪಾನ ಆಯ್ತು, ಕುಚ್ ಕೋನ ಹೇ ಅನ್ನತಕ್ಕಂಥದ್ದು ಒಂದು ಮಾತು ಮಾತಾಡ್ತಾರೆ. ತುಂಬಾ ಜನ ಹಂಗಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಬದುಕು ಕಟ್ಟತಕ್ಕಂಥದ್ದು ಮಾಡಿಬಿಟ್ಟಿರ್ತಾರೆ. ಅಡ್ಡಗೋಡೆ ಮೇಲೆ ದೀಪ, ಅಲ್ಲಿಗೆ ಲಾಕ ಆಗತಕ್ಕಂಥ ಒಂದು ಭಾವವಾಗುತ್ತದೆ. ಅಡ್ಡಗೋಡೆ ಮೇಲೆ ದೀಪ. ನನಗ್ ಸಾಕು ಸರ್, ನಾನ್ ಬದುಕದ್ನ, ನನ್ನ ಹೆಂಡತಿ ಮಕ್ಕಳನ್ನ ಪೋಷಿಸದ್ನ, ಅದಕ್ಕೆ ಹಾಗೇ ಹುಟ್ಟಿರ್ತೀರಿ. ಅದನ್ನ ಬಿಟ್ಟು ತಿರುಗಿಸೋಲ್ಲ. 4 ಜನ ಒಂದೇನಾದ್ರೂ ಒಂದು ಕೊಳ ಕಟ್ಟೋಣ, ಕಲ್ಯಾಣಿ ಕಟ್ಟೋಣ ಅನ್ನತಕ್ಕಂಥದ್ದು ಬರುವುದೇ ಇಲ್ಲ. ಈಗ ಬೇಡ, ನಮ್ಮ ರಾಜ್ಯದ ದೊರೆ ತಗೊಳ್ಳಿ, ಅವ್ರಿಗೆ ಮಾತ್ರ ಹೆಂಗ್ ಸರ್ ದೊರೆಯಾಗಬಿಟ್ಟರು, ಏನ್ ಅಂತದ್ ಮಾಡಿದ್ರು, ನಮಗೆ ಈ ಜನ್ಮದ್ ಮಾತ್ರನೇ ಕಣ್ಣಗ್ ಕಾಣಿಸೋದು. ಹಂಗ್ ಮಾಡ್ತಿದ್ರಂತೆ, ಅಲ್ಲಿದ್ರಂತೆ, ಇಲ್ಲಿದ್ರಂತೆ, ಆಗಿದ್ರಂತೆ, ಈಗಿದ್ರಂತೆ, ಏನೇನೋ ಬೇಡ. ಕಾಗಕ್ಕ ಗೂಬಕ್ಕ ಜ್ಯೋತಿಷ್ಯದ ಬಗ್ಗೆ ಮಾತನಾಡೋಣ. ಅವರು ಹುಟ್ಟಿರುವುದು ಮೇಷಲಗ್ನ. ಮೇಷಲಗ್ನಕ್ಕೆ 5ನೇ ಮನೆ ಯಾವುದು? ಸಿಂಹ ರಾಶಿ. ಮೇಷ, ವೃಷಭ, ಮಿಥುನ,
ಕಟಕ, ಸಿಂಹ. ಸಿಂಹ ರಾಶಿಯಿಂದ ಲೆಕ್ಕ ಹಾಕೊಳ್ಳಿ ಪೂರ್ವ ಜನ್ಮದ ಎಲ್ಲಿದೆ ಏನಿದೆ ಅಂತ. 10ನೇ ಮನೆ ನೋಡಿ, ಅವರಿಗೆ ಸೂರ್ಯನಿದ್ದಾನೆ. ಹಿಂದಿನ ಜನ್ಮದಲ್ಲಿಯೋ ದೊರೆ ಮಟ್ಟದ ಕೆಲಸ, ಅಲ್ಲಿ ಹತ್ತಿರದಲ್ಲಿದ್ರು. ಅಲ್ಲಿ ಗುರು ನೀಚ ಅವರಿಗೆ. 6ನೇ ಮನೆಯಲ್ಲಿ ಗುರು ನೀಚ, ಶನಿ ಚೆನ್ನಾಗಿದ್ದಾನೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ನೀಚ. ಸೊ ಹಿಂದಿನ ಜನ್ಮದಲ್ಲಿ ಅವರಿದ್ರು ಅದ್ರಲ್ಲಿ ತೊಳಲಾಟ. ಎಲ್ಲ ರಾಜನಂತೆ ಎಲ್ಲಾ ಕೆಲಸ ಮಾಡ್ತಿದ್ರು. ಅವ್ರಿಗೆ ಸಿಗಬೇಕಾದಂತ ಸ್ಥಾನ ಗೌರವ ಸಿಕ್ಕಿರ್ಲಿಲ್ಲ. ಮಾಡಬಾರ್ದು ಪೂಜೆ, ಓಡು, ಸುತ್ತಾಡುದು ಎಲ್ಲ ಮಾಡಿದ್ದಾರೆ. ಅರ್ಧಂಬರ್ಧವಾಗಿ ನಿಂತಿದೆ. ಅದೊಂದು ಕೊರುಗು. ಅದನ್ನ ಈ ಜನ್ಮದಲ್ಲಿ ಅಲ್ಲಿ ನೋಡಿ, ಆ ಸೂರ್ಯನೇ ಅಧಿಕಾರ, ಅಂತಸ್ತು, ಪದವಿ. ಆ ಯಾವ ಗುರು ನೀಚವಾಗಿತ್ತು ಶನಿಯ ಜೊತೆ ಸೇರಿ ಕುಜನನ್ನ ನೋಡಿ, ಕೇಂದ್ರಾಧಿಪತಿ ಜೊತೆ ನೋಡಿ, ಕೇಂದ್ರಾಧಿಪತಿ ಯೋಗವಾಗಿ, ನೀಚಭಂಗ ರಾಜಯೋಗವಾಗಿ, ಎಲ್ಲೋ ನೀಚತ್ವ ಇರಬಾರ್ದವ್ರ ಜೊತೆಲಿದ್ರು, ಹಂಗಿದ್ರು ಹಿಂಗಿದ್ರು ಎಲ್ಲ ಮಾತಾಡ್ತೇವೆ ನಾವು. ಅದೆಲ್ಲ ಅಲ್ಲ, ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಬಂದು ಇವತ್ತು ಆ ದೊರೆ ಸ್ಥಾನಕ್ಕೆ ನಿಲ್ಸುತ್ತೆ. ದಾಟ್ ಇಸ್ ದಿ ಬ್ಯೂಟಿಫುಲ್. ದಾಟ್ ಇಸ್ ದಿ ಬ್ಯೂಟಿಫುಲ್. ನೀವು ಯಾರದೇ ಜಾತಕ ತಗೊಳ್ಳಿ, ಹಿಂದಿನ ಜನ್ಮದ ಕರ್ಮ ಸಿದ್ಧಾಂತವನ್ನ ನಾವು ಹುಡುಕ್ತೇವೆ. ತುಂಬಾ ಜನ ಹುಡುಕೋಲ್ಲ, ಜಾತಕವನ್ನ ಹಿಂಗ ಹಾಕೋತಾರೆ. ಒಂದು ಜಾತಕವನ್ನ ಹೆಚ್ಚು ಕಡಿಮೆ 360ಕ್ಕೂ ಭಾಗ ಮಾಡ್ತೇವೆ ಮಕ್ಕಳೇ. 360 ಭಾಗ ಮಾಡ್ತೇವೆ. ದರ್ ಇಸ್ ಒಂದು D60 ಅಂತಿದೆ, ಷಷ್ಠ್ಯಾಂಶ ಅನ್ನತಕ್ಕಂಥದ್ದು. 60 ಭಾಗ ಮಾಡ್ತೇವೆ ಒಂದು ಜಾತಕವನ್ನ. 60 ಭಾಗ ಇದೀಗ ಅಂದ್ರೆ ಒಂದು ತಿಂಡಿ ಮಾಡಿದ ತಕ್ಷಣ ಆ ತಿಂಡಿಯನ್ನ 60 ಭಾಗ ಮಾಡ್ತೇವೆ. ಒಂದು ಕೂದಲನ್ನ 60 ಪೀಸ್ ಮಾಡಿ ಆ DNA, ಕ್ರೋಮೋಸೋಮ್ಸ್ ಇನ್ನೊಂದೆಲ್ಲ ಹೇಗ್ ಚೆಕ್ ಮಾಡ್ತಾರೋ ಅದೇ ರೀತಿಯ ಜಾತಕ ಪರಿಶೀಲನೆ. ಸೊ ಸರಿಯಾದ ವೈದಿಕರ ಹತ್ರ ಹೋಗಿ, ನನಗೆ ಯಾಕೆ ಈ ತರದೊಂದು ಸೌಭಾಗ್ಯ ಇಲ್ವಾ? ಕೆಲವ್ರಿಗೆ ಸೌಭಾಗ್ಯ ಇರುತ್ತೆ, ದಶೆ ಇರಲ್ಲ. ಕೆಲವರಿಗೆ ದಶೆ ಇರುತ್ತೆ, ಜಾತಕ ಚೆನ್ನಾಗಿರೋಲ್ಲ. ಏನು ಶುಕ್ರ ದಶೆ ಅಂದ್ರೆ ಶುಕ್ರ ಕೆಟ್ಟಿರ್ತಾನೆ, ಮರೆಯಾಗ್ಬಿಟ್ಟಿರ್ತಾನೆ, ದುಷ್ಟಗ್ರಹಗಳ ಜೊತೆಲಿ ಸೇರ್ಕೊಂಡ್ಬಿಟ್ಟಿರ್ತಾನೆ. ಈ ರೀತಿ ಬದಲಾವಣೆಗಳು ಮಕ್ಕಳೇ. ಸೊ ಅದರಿಂದ ನಿಮಗೂ ಕೂಡ ರಾಜಯೋಗವಿದೆಯಾ, ಅನುಭವಿಸುವ ಯೋಗ ಇದೆಯಾ? ಅದೆಲ್ಲದ ಪಕ್ಷದಲ್ಲಿ ಆಗೋದಿಲ್ಲ. ನೀವೇನು ಕೆಳಗಡೆ ಹಾಕಿ ಆಲೋಚನೆಯೂ ಬರುವುದಿಲ್ಲ, ಆ ಚಿಂತನೆಯೂ ಬರುವುದಿಲ್ಲ. ನೆನಪಲ್ಲಿಟ್ಕೊಳ್ಳಿ, ಶನಿಯ ಈಗ ಒಂದು ವಕ್ರ ಫಲ ಇದೆಯಲ್ಲ, ದಯಮಾಡಿ ನಿಮ್ ಬಗ್ಗೆ ತಿಳ್ಕೊಳ್ಳಿ. ಯಾರಾದ್ರೂ ಒಂದು 10 ವರ್ಷ 15 ವರ್ಷ ಅನುಭವ ಇರತಕ್ಕಂಥ ವೈದಿಕರು, ತುಂಬಾ ವಿಶೇಷವಾಗಿ ಜ್ಯೋತಿಷ್ಯ ಹೇಳತಕ್ಕಂಥ ವ್ಯಕ್ತಿಗಳು, ಒಂದು 10-15 ವರ್ಷ ಕಡಿಮೆ ಅಂದರು, ಅಂತವ್ರ ಹತ್ರ ಹೋಗಿ ನನಗೆ ಹೇಗಿದೆ ಹೆಂಗಿದೆ ದಯಮಾಡಿ ಹೇಳ್ತೇನೆ. ಏನೇ ನಿರ್ಧಾರ ತಗೋಬೇಕಾದಾಗ, ಯಾಕಂದ್ರೆ ಶನಿ ವಕ್ರ ಮಾಡಿಬಿಟ್ಟು ಕೊರಗುವುದು ಬೇಡ, ಎಚ್ಚರಿಕೆ ಅಂತ ಹೇಳ್ತಾ